ನಮಸ್ಕಾರ ದೇವರು. ಇವಾಗಿನ ಕಾಲದಲ್ಲಿ 10 ರೂಪಾಯಿಗೆ ತಟ್ಟೆ ಇಡ್ಲಿ ಸಿಗುತ್ತೆ ಅಂದ್ರೆ ಯಾರು ನಂಬಲ್ಲ. ಆದ್ರೆ ತುರುವೇಕೆರೆಯಲ್ಲಿ ನಾನೊಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಬೆಳಗ್ಗೆ ಜಿಜೆಸಿ ಫೀಲ್ಡ್ ಅಲ್ಲಿ ವರ್ಕೌಟ್ ಮಾಡಿ ಹೊಟ್ಟೆ ಹಸಿತಿತ್ತು ಗುರು. ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಮಾಯಸಂದ್ರ ರೋಡ್ ಅಲ್ಲಿ ಮಾಳೆ ಗೇಟ್ ಹತ್ರ ಲೆಫ್ಟ್ ತಗೊಂಡು 1 ಕಿಲೋಮೀಟರ್ ಒಳಗೋದ್ರೆ ಸಿಗೋದೆ ಅರಳೀಕೆರೆ. ಅರಳೀಕೆರೆನಲ್ಲಿ ಒಂದು ದೊಡ್ಡ ಅರಳಿ ಮರ ಇದೆ. ಅರಳಿ ಮರದ ಪಕ್ಕ ಸ್ವಲ್ಪ ಒಳಗೋದ್ರೆ ಸಿಗೋದೆ ಅರಳೀಕೆರೆ ತಟ್ಟೆ ಇಡ್ಲಿ ಹೋಟೆಲ್. ಇಲ್ಲಿ ಸಿಗೋದು ಕೇವಲ ಒಂದೇ ಒಂದು ಐಟಮ್, ಅದು ತಟ್ಟೆ ಇಡ್ಲಿ ಮಾತ್ರ. ಈಗಿನ ಕಾಲದಲ್ಲೂ ಕೂಡ ಕೇವಲ 10 ರೂಪಾಯಿಗೆ ಅಥೆಂಟಿಕ್ ತಟ್ಟೆ ಇಡ್ಲಿ ಕೊಡ್ತಾ ಇದ್ದಾರೆ. ಬೋಂಡಾ ಬಜ್ಜಿ ವಡೆ ಕೂಡ ಕೇವಲ 10 ರೂಪಾಯಿಗೆ 4 ಪೀಸ್ ಕೊಡ್ತಾರೆ. ಎಲ್ಲಾ ಕಡೆ ಪ್ಲಾಸ್ಟಿಕ್ ಹಾಕಿ ಇಡ್ಲಿ ಮಾಡ್ತಾರೆ ಗುರು, ಆದ್ರೆ ಇಲ್ಲಿ ಇಡ್ಲಿ ಮಾಡೋಕೆ ಕಾಟನ್ ಬಟ್ಟೆನೇ ಯೂಸ್ ಮಾಡ್ತಾರೆ. ಇವರು ಪಾರ್ಸಲ್ ಮಾಡುವಾಗಲೂ ಕೂಡ ಬಾಳೆ ಎಲೆನೇ ಯೂಸ್ ಮಾಡ್ತಾರೆ. ಹೋಟೆಲ್ ಓನರ್ ಕಿರಣ್ ಅಂತ ತುಂಬಾ ಹಾರ್ಡ್ ವರ್ಕಿಂಗ್, ಡೆಡಿಕೇಟೆಡ್ ಅಂಡ್ ಬಿಸಿ ಮನುಷ್ಯ. ಇವರ ತಾಯಿ ಪುಟ್ಟಮ್ಮ, ಇವರೇ ಇಲ್ಲಿ ಮೇನ್ ಕುಕ್. ಅಥೆಂಟಿಕ್ ಹಳ್ಳಿ ವಿಧಾನದಲ್ಲಿ ಸೌದೆ ಒಲೆಯಲ್ಲಿ ಮಾಡುವಂತ ತಟ್ಟೆ ಇಡ್ಲಿ ಬೆಣ್ಣೆ ತರ ಸಾಫ್ಟ್ ಆಗಿರುತ್ತೆ. ಬಾಯಲ್ಲಿ ಇಟ್ಟರೆ ಹಂಗೆ ಕರ್ಗೋಗುತ್ತೆ. ಇಲ್ಲಿ ಚಟ್ನಿ ಸ್ವಲ್ಪ ಖಾರ ಇರುತ್ತೆ. ಇವಾಗ ಇರೋ ಚಳಿಗೆ ಇಷ್ಟು ಖಾರ ಬೇಕೇ ಬೇಕು ಗುರು. ಇಲ್ಲಿ ಸಿಗೋ ತಟ್ಟೆ ಇಡ್ಲಿ ಚಟ್ನಿಗೆ ದೊಡ್ಡ ಫ್ಯಾನ್ ಬೇಸ್ ಇದೆ. ನಾನಂತೂ ಬ್ಯಾಕ್ ಟು ಬ್ಯಾಕ್ 3 ಇಡ್ಲಿ ತಿಂದೆ. ಸ್ವಲ್ಪ ಟೈಮಲ್ಲೇ ನಮ್ಮ ಸ್ನೇಹಿತರು ಬಂದ್ರು. ಪಾಪ ಅವ್ರು ಬರೋ ಅಷ್ಟೊತ್ತಿಗೆ ಇಡ್ಲಿ ಎಲ್ಲ ಖಾಲಿ ಆಗೋಗಿತ್ತು. ಇಲ್ಲಿ ಸೀದಾ ಬಂದ್ರೆ ಇಡ್ಲಿ ಸಿಗಲ್ಲ. ಹೋಟೆಲ್ ಓನರ್ ಕಿರಣ್ ಅವರಿಗೆ ಫೋನ್ ಮಾಡಿ ಬುಕಿಂಗ್ ಮಾಡ್ಕೊಂಡ್ ಬರಬೇಕು. ಅವರ ಫೋನ್ ನಂಬರ್ ಬೇಕು ಅಂದ್ರೆ ನಮಗೆ ಡೈರೆಕ್ಟ್ ಮೆಸೇಜ್ ಮಾಡಿ ನಂಬರ್ ಕೊಡ್ತೀವಿ. ಹಾಗೇನೆ ನಮ್ಮ ತುರುವೇಕೆರೆ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.